ಮೇಲಾಗಿ ಕನ್ನಡ ಇಂಡಸ್ಟ್ರಿ ಸೇರಿ ಎಲ್ಲ ಭಾಷೆಯಲ್ಲಿಯೂ ಸಕ್ಸಸ್ ಕಂಡಂತಹ ಅದು ನಟರಾಗಲಿ ನಿರ್ದೇಶಕರಾಗಲಿ ಸಕ್ಸಸ್ನ ಸೀಕ್ರೆಟ್ ಏನು ಅಂತ ಕೇಳಿದಾಗ ತುಂಬ ಜನ ಹೇಳುವಂಥ ಮಾತು ರೀಸೆಂಟಾಗಿ ಮ್ಯಾಕ್ಸ್ ಟೈಮಲ್ಲಿ ಸುದೀಪ್ ಕೂಡ ಹೇಳಿದರು, ಅವ್ರದ್ದೊಂದು ಸ್ಟೈಲ್ ಅಲ್ಲ, ಹಿಂಗೆ ನೋಡಿ ಕೆಲಸ ಮಾಡ್ತಾ ಹೋಗೋಣ ಅದು ತಾನೇ ಆಗುತ್ತೆ. ಸೂಪರ್ ಅಲ್ವಾ? ಕಿಚ್ಚ ಸರ್ ಹೇಳಿದ್ಮೇಲೆ ಮತ್ತೆ ಅದನ್ನ ನಾವು ಮತ್ತೆ ಅದ್ರ ಬಗ್ಗೆ ಚರ್ಚೆನೆ ಮಾಡಬೇಕಾಗಿಲ್ಲ, ಅದು ವೇದ ವಾಕ್ಯ, ಅದು ಚೆನ್ನಾಗಿದೆ. ಅಂದರೆ ಅವ್ರ ಕನ್ವಿಕ್ಷನ್ ಕೂಡ ಹಂಗಿದೆ, ಸಕ್ಸಸ್ಸಿಗೆ ಫಾರ್ಮುಲಾಗಳಿರಲ್ಲ, ಪ್ರಾಮಾಣಿಕವಾದಂತಹ ಶ್ರಮ ಅದು ಕನೆಕ್ಟ್ ಆಗಬೇಕು ಜನಗಳಿಗೆ ಅಂತ. ನೋಡಿ ಅದು ಎಷ್ಟು ಸತ್ಯವಾದ ಮಾತು. ಬಿಕಾಸ್ ಕೆಲಸ ಮಾಡೋದು ನಮ್ಮ ಕೈಯಲ್ಲಿದೆ, ನಾವು ಹೆಂಗೆ ಕೆಲಸ ಮಾಡಬೇಕು, ಎಷ್ಟು ಎಫರ್ಟ್ ಹಾಕಬೇಕು, ಎಷ್ಟು ಡೆಡಿಕೇಶನ್ ಮಾಡಬೇಕು, ಇದೆಲ್ಲ ನಮ್ಮ ಕೈಯಲ್ಲಿದೆ. ಸಕ್ಸಸ್ ನಮ್ಮ ಕೈಯಲ್ಲಿಲ್ಲ, ನೀವು ಸೃಷ್ಟಿ ಮಾಡೋಕ್ಕಾಗಲ್ಲ ಸಕ್ಸಸ್ನ. ಅವಾಗ ಏನು ಮಾಡ್ಬೋದು, ಸಕ್ಸಸ್ನ ದೇವ್ರ ಮೇಲೆ ಬಿಟ್ಬಿಡೋಣ, ಕೆಲಸ ನಾವು ಮಾಡೋಣ ಅಲ್ವಾ? ಒಳ್ಳೆ ಮಾತಲ್ವಾ? ಸೊ ಅದನ್ನೇ ಫಾಲೋ ಮಾಡೋದು, ಕೆಲಸ ಚೆನ್ನಾಗಿ ಮಾಡೋಣ. ನಾವು ಇವತ್ತು ರಾತ್ರಿ ಹೋಗಿ ಮಲಗಬೇಕಾದ್ರೆ ಅಯ್ಯೋ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಲ್ವಾ ಅನ್ನೋಂಥ ಫೀಲ್ ಇರಬಾರ್ದು, ಗಿಲ್ಟ್ ಫೀಲ್. ನಮಗೆ ಸುಸ್ತಾಗಿ ಅಯ್ಯೋ ಒಂದ್ಸಲ ಮಲಗಿದ್ರೆ ಸಾಕಪ್ಪ ಸುಸ್ತಾಯಿತು ಅಂತ ಫೀಲ್ ಬಂದರೆ ಅದರ ಅರ್ಥ ನಮಗೆ ಎಷ್ಟು ಸಾಧ್ಯ ಅಷ್ಟು ನಾವು ಮಾಡಿದ್ದೀವಿ ಅಂತ, ಅದಷ್ಟೇ ನಮ್ಮಿಂದ ಸಾಧ್ಯ. ಅದನ್ನು ಮಾಡೋ ಪ್ರಯತ್ನದಲ್ಲಿದ್ದೀನಿ ನಾನು ಇಲ್ಲಿ ಇಂಟರ್ವ್ಯೂ ಬರೋಕ್ಕಿಂತ ಮುಂಚೆ ರೂಪೇಶ್ ದಾ ಹೆಂಗ್ ವಿಷಯ, ಓಕೆ, ಜೈ ಬಂಡಿ ಮಹಾಕಾಳಿ, ಅಧಿಪತ್ರ ಹೊರಡಿಸಿದ ರೂಪೇಶ್, ಜೈಕಾರ ಅಂದರೆ ಚೆನ್ನಾಗಿ ಹೋಗ್ತಿರೋ ವಿಷಯನ ನಾವುಗಳು ಸೆಲೆಬ್ರೇಟ್ ಮಾಡಿದ್ರೆ ಅದಕ್ಕೊಂದು ಎನರ್ಜಿ ಬರುತ್ತೆ. ಹೌದು. ಈ ಸಕ್ಸಸ್ಸನ್ನು, ಈ ಸೆಲೆಬ್ರೇಷನನ್ನು ಯಾವ ಮಾಡೆಲ್ ರಿಸೀವ್ ಮಾಡಿದ್ದಾರೆ ರೂಪೇಶ್? ಅಂದರೆ ನೋಡಿ, ಈ ನಂಬರ್ಸ್ ಸಕ್ಸಸ್ ಬೇರೆ, ಅಂದರೆ ಇಷ್ಟು ಕೋಟಿ ಆಯಿತು ಅಥವಾ ಇಷ್ಟು ಕಲೆಕ್ಷನ್ ಆಯಿತು, ಇದು ಬೇರೆ. ಆದರೆ ಒಂದು ಸಿನಿಮಾ ರಂಗ ಅಂತ ಬಂದಾಗ, ನಾನು ಕನ್ನಡ ಸಿನಿಮಾ ರಂಗ ಅದು ದೊಡ್ಡ ಒಂದು ಪರ್ವತ. ನಮ್ಮ ತುಳು ಸಿನಿಮಾ ರಂಗ ಬೆಳೀತಾ ಇರೋವಂಥದ್ದು. ಇವಾಗ ತುಳು ಸಿನಿಮಾ ರಂಗದಲ್ಲಿ ಯಾವಾಗಲೂ ಒಂದ್ಸಲ ಜನ ಬರುತ್ತೆ ಸಿನಿಮಾಗೆ. ಸೊ ಹಂಗಿರ್ಬೇಕಾದ್ರೆ ಮತ್ತೆ ಸಿನಿಮಾ ನೋಡೋಕೆ ಜನ ಬರ್ತಾ ಇದ್ದಾರೆ. ಒಂದು 3 ದಿನದಲ್ಲಿ 100ಕ್ಕಿಂತ ಹೆಚ್ಚು ಹೌಸ್ಫುಲ್ ಶೋಗಳಾಗ್ತಾ ಇದೆ. ಒಂದು ತುಳು ಸಿನಿಮಾ ಮೊದಲ ದಿನ 7 ದೇಶಗಳಲ್ಲಿ 100ಕ್ಕಿಂತ ಹೆಚ್ಚು ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ರಾಜ್ಯದಾದ್ಯಂತ ಒಂದು ತುಳು ಸಿನಿಮಾನು ಕನ್ನಡದ ತರ ಬಿಡುಗಡೆ ಆಗ್ಬಹುದು ಅಂತ ಜೈ ಸಿನಿಮಾ ಪ್ರೂವ್ ಮಾಡ್ತಾ ಇದೆ. ಇದೆಲ್ಲ ಆಗ್ತಾ ಇದೆ ನಾನು ನಿರ್ದೇಶನ ಮಾಡಿರೋ ಸಿನಿಮಾದಿಂದ ಅಂತ ಅಂದಾಗ, ಅದೆಲ್ಲೋ ಒಂದ್ ಕಡೆ ನಮಗೆ ಒಂದು ರೀತಿನಲ್ಲಿ ಏನೋ ಒಂದು ಮಾಡಿದೆಯಾ ಅನ್ನೋ ಅಂತ ಒಂದು ಹೆಮ್ಮೆ ಫೀಲ್ ಕೊಡುತ್ತೆ. ಅದ್ರ ಜೊತೆಗೆ ಇನ್ನು ಮುಂದೆ ಬರೋರಿಗೆ ನಾನಿವಾಗ ಟ್ರೈ ಮಾಡಿದ್ದೀನಿ, ಅದೆಷ್ಟು ಸಕ್ಸಸ್ಫುಲ್ ಆಗುತ್ತೆ ಅನ್ನೋ ಅಂತ ಥಾಟಿಂದ ಮಾಡಿಲ್ಲ, ನಾನು ಟ್ರೈ ಮಾಡಿದ್ದೀನಿ. ಇವಾಗ ಮುಂದೆ ಬರೋರಿಗೆ ಅನಲೈಸ್ ಮಾಡ್ಬೋದು. ಸೊ ರೂಪೇಶ್ ಹಿಂಗ್ ಮಾಡಿದ್ದಾನೆ, ಇದರಲ್ಲಿ ಎಲ್ಲೆಲ್ಲ ನಾವು ಮಾಡ್ಬೋದು, ಮಾಡಿದ್ರೆ ಹೆಂಗ್ ಮಾಡ್ಬೋದು, ರೂಪೇಶ್ಗಿಂತ ಬೆಟರ್ ಆಗಿ ಏನ್ ಮಾಡ್ಬೋದು. ಸೊ ಅಟ್ಲೀಸ್ಟ್ ನಾನೊಂದು ಪ್ಲಾಟ್ಫಾರ್ಮ್ನ ಸೆಟ್ ಮಾಡಕ್ ಟ್ರೈ ಮಾಡಿದ್ದೀನಿ. ನಿಮ್ಮ ಮಾತಲ್ಲಿ ತುಂಬಾ ಶುದ್ಧವಾದ ಸಿನಿಮಾ ಪ್ರೀತಿ ಇದೆ. ವೆರಿ ನೈಸ್. ನೋಡಿ, ಬರೋರು ಅದು ಅವ್ರಿಗೆ ಬಿಟ್ಟಿರೋದು, ಅವ್ರು ಹೆಂಗ್ ಯೂಸ್ ಮಾಡ್ಕೋತಾರೆ ಅಂತ. ಮೇಲಾಗಿ ನಿಮ್ಮ ಸರ್ಕಸ್ನ ನಾವು ಮರೆಯೋದೇ ಉಂಟೆ. ಸರ್ಕಸ್ ಅಂದಾಗ ಎಲ್ಲಾ ಥರದ್ದು ಕನೆಕ್ಟ್ ಆಗುವಂತ ವಿಚಾರ. ಹೌದು. ಕಲಾವಿದರದೊಂದು ಸರ್ಕಸ್ಸು, ಹೌದು, ಟೆಕ್ನಿಷಿಯನ್ ಸರ್ಕಸ್ಸು, ಈ ಸಾಫ್ಟ್ವೇರ್ ಕೆಲಸಗಳು ಮಾಡೋದು ಅವ್ರದೊಂದು ಸರ್ಕಸ್ಸು, ಸಂಜೆ ಒಳಗಡೆ ಕೋಡಿಂಗ್ ಮಾಡ್ಬೇಕು ಗುರು, ಅದೊಂದು ಸರ್ಕಸ್. ಹೌದು, ಜೀವನನೇ ಸರ್ಕಸ್. ಸರ್ಕಸ್ ಅನ್ನೋದು ಆ ಹ್ಯಾಂಗ್ ಓವರ್ ಇನ್ನು ಎಷ್ಟು ಫುಲ್ಫಿಲ್ ಆಗಿದೆ ಹೃದಯದಲ್ಲಿ. ಆದರೆ ನೋಡಿ, ಒಂದೊಂದು ಸಿನಿಮಾ, ಈ ಗೆದ್ದ ಸಿನಿಮಾಗಳು ಯಾವಾಗಲೂ ಮನಸ್ಸಲ್ಲಿರುತ್ತೆ. ಬಿಕಾಸ್ ಈ ಸೋತ ಸಿನಿಮಾಗಳು ಖಂಡಿತ ಒಂದು ಪಾಠವಾಗಿ ನಮ್ಮನ್ನು ಕಾಡಿದ್ರೆ, ನಮಗೆ ಬದುಕಿನ ದಾರಿಯನ್ನು ಕಲಿಸಿದ್ರೆ, ಗೆದ್ದ ಸಿನಿಮಾಗಳು ಯಾವತ್ತೂ ನಿಮಗೆ ಇನ್ನಷ್ಟು ಅವಕಾಶಗಳನ್ನು ಕೊಡುತ್ತೆ ಆ್ಯಂಡ್ ಇನ್ನಷ್ಟು ಎನರ್ಜಿಯನ್ನು ಕೊಡುತ್ತೆ. ಸೊ ಹಾಗಾಗಿ ಸರ್ಕಸ್ ಇರ್ಬೋದು, ಗಿರ್ಗಿಟ್ ಅನ್ನೋಂಥ 2 ಸಿನಿಮಾ ಇರ್ಬೋದು, ಅದನ್ನು ನಾನು ಲೈಫ್ ಲಾಂಗ್ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಅಂತಹ 2, ಅದ್ರ ಜೊತೆಗೆ ಬಿಗ್ ಬಾಸ್, ಈ 3 ಘಟನೆಗಳು ನನ್ನ ಜೀವನದಲ್ಲಿ ಘಟಿಸದೆ ಹೋಗ್ತಾ ಇದ್ರೆ ನಾನು ಇಲ್ಲಿ ಕೂರ್ತಾನೆ ಇರಲಿಲ್ಲ ಸರ್, ಜೈ ತನಕ ಬರ್ತಾ ಇರಲಿಲ್ಲ. ಇವಾಗ ಯಾರಾದರೂ ಅಂದರೆ ಈ ಜೈ ನಂತರ ನಾನು ಸಿನಿಮಾ ಮಾಡದೇ ಇದ್ರು ಕೂಡ, ಒಂದು ಗ್ರಾಮದಿಂದ ಬಂದಿರುವಂಥ ಹುಡುಗ 18-19 ಸಿನಿಮಾ ಮಾಡಿದ್ದೀನಿ ಅನ್ನೋದು ನನಗೆ ದೊಡ್ಡ ಸಾಧನೆ ಸರ್. ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ತುಂಬ ಚಿಕ್ಕ ಸಾಧನೆ. ನನ್ನ ಲೈಫ್ನ ಹಿಂತಿರುಗಿ ನೋಡಿದಾಗ ನನಗೂ ತುಂಬ ದೊಡ್ಡ ಸಾಧನೆ ಸರ್. ನನಗೂ ಗೊತ್ತಲ್ವ ನಾನು ಯಾವ ದಾರಿಯಿಂದ ಬಂದಿದ್ದೀನಿ, ಈ ನಾನು ಹಾಕ್ಕೊಂಡಿರೋ ಚಪ್ಪಲಿ ಯಾವುದು, ನನ್ನ ಶೂ ಏನು, ನನ್ನ ಶೂಯಿಂದ ನೋಡಿದಾಗ ನನ್ನ ಲೈಫ್ ಹೆಂಗಿದೆ. ಸೊ ಅದೆಲ್ಲ ಮೆಮೊರೀಸ್ ಸರ್. ಈ ಸರ್ಕಸ್ ಮತ್ತೆ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಅಂಥ ಮೊಮೆಂಟ್ಸ್. ಆ ಮೊಮೆಂಟ್ಸ್ನ ದೇವರು ನನಗೆ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಯಾವತ್ತೂ ಚಿರಋಣಿ ಸರ್. ಇಲ್ಲ, ನಿಮ್ಮ ಮಾತಲ್ಲಿರುವಂಥ ಬದ್ಧತೆ, ಆ ಪರ್ಸ್ಪೆಕ್ಟಿವ್ ತುಂಬ ಸ್ಟ್ರಾಂಗ್ ಇದೆ. ಅಂದರೆ ನಾನು ರೀಸೆಂಟಾಗಿ ಒಂದಷ್ಟು ಜನ ಮಾತಾಡ್ತಾಯಿದ್ರು, ಯಾವ ನಿರ್ದೇಶಕ ಒಂದು ಸಿನಿಮಾ ಮಾಡಿರ್ತಾನಲ್ಲ, ಆ ನಿರ್ದೇಶಕನಿಗೆ ಒಂದೂ ಸಿನಿಮಾ ಮಾಡದಿರೋಂತಹ ನಿರ್ದೇಶಕನಾಗಲಿಕ್ಕೆ ಹೊರಟಂಥವನು ಅವನಿಗೆ ರೆಸ್ಪೆಕ್ಟ್ ಮಾಡ್ಬೇಕಂತೆ. ಹೌದು. 2 ಮಾಡಿದವನಿಗೆ 1 ಮಾಡೋದು ರೆಸ್ಪೆಕ್ಟ್ ಮಾಡ್ಬೇಕಂತೆ. ಅಂದರೆ ಒಂದು ಸಂಖ್ಯೆ ಹೆಚ್ಚನ್ನೋದು ಅದು ಅನುಭವದ ಪಾಯಿಂಟ್ ಆಫ್ ವ್ಯೂ ದೊಡ್ಡದು. 100%. ಹೌದು. 19 ಸಿನಿಮಾಗಳು ಅಥವಾ 2-3 ಸಿನಿಮಾಗಳು ಅಂದರೆ ಅದು ನಿಮಗಿಂತೂ ಕಮ್ಮಿ ಮಾಡಿದವ್ರಿಗೆ ಅದೊಂದು ರೆಸ್ಪೆಕ್ಟ್ ಕೊಡುವಂಥ ಜಾಗ ಆಗಬೇಕು. ಆಮೇಲೆ ನಿಮ್ಮ ಮಾತಲ್ಲಿ ತುಂಬ ಚೆನ್ನಾಗಿತ್ತು ಆ ವಿಷಯ, ಸಿನಿಮಾ ಪ್ರೀತಿ ಚೆನ್ನಾಗಿತ್ತು.
ಜೈಗೆ ಸಿಗ್ತಿರುವಂಥ ರೆಸ್ಪಾನ್ಸ್ ಬಗ್ಗೆ, ಜನ ಕೊಟ್ಟಂಥ ಪ್ರೀತಿ ಬಗ್ಗೆ, ನಿಮ್ಮ ತಂಡದ ಬಗ್ಗೆ, ಸುನಿಲ್ ಶೆಟ್ಟಿ ಅವರ ಬ್ರಿಲಿಯಂಟ್ ಆದಂತಹ ಹೆಲಿಕಾಪ್ಟ್ರು, ವಾವ್ ಫ್ಯಾಂಟಾಸ್ಟಿಕ್. ಸರ್ ಖುಷಿ ಆಗುತ್ತೆ ಸರ್. ಏನೋ ಅಂದರೆ ಇವಾಗ ನೋಡಿ, ಬೇರೆ ಸಿನಿಮಾಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ಕಲೆಕ್ಷನ್ ಏನು ಸಣ್ಣದಾಗೂ ಕಾಣಬಹುದು ಇವಾಗ ದೊಡ್ಡ ಕನ್ನಡ ಸಿನಿಮಾಗಳಿಗೆ ಕಂಪೇರ್ ಮಾಡಿದಾಗ. ಬಟ್ ನಾನು ಯಾವತ್ತು ಕಂಪ್ಯಾರಿಸನ್ನ ಜಾಸ್ತಿ ನಂಬಲ್ಲ. ಇವಾಗ ನನ್ನ ಹಳೆಯ ಸಿನಿಮಾಗಳಿಗೂ ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಆ ಸಿನಾರಿಯೋ ಬೇರೆ, ಆ ಪರಿಸ್ಥಿತಿ ಬೇರೆ, ಆ ಕಾಲಘಟ್ಟ ಬೇರೆ, ಆ ಏನು ಆ ಮೈಂಡ್ಸೆಟ್ ಬೇರೆ ಆ ಕಾಲಘಟ್ಟದಲ್ಲಿ ಇದ್ದಿದ್ದು. ಈಗದ ಪರಿಸ್ಥಿತಿಗೆ ಈಗ ನನ್ನ ಸಿನಿಮಾ ಹೇಗೆ ಮಾಡ್ತಿದ್ದೆ ಅದಷ್ಟೇ ನನಗೆ ಮುಖ್ಯ. ಆ್ಯಂಡ್ ಈಗ ಜೈ ಅನ್ನುವಂಥದ್ದು ಒಂದು ರೀತಿಯಲ್ಲಿ ನಾವು ಪೋರ್ಟ್ರೇ ಮಾಡಿರೋ ರೀತಿ, ಇದು ಒಂದು ಸಬ್ಜೆಕ್ಟನ್ನು ಹೇಳುವಂತಹ ಎಂಟರ್ಟೈನರ್ ಅಂತ ಹೇಳಿರೋದು ನಾವು. ಇದು ಕಾಮಿಡಿ ಎಂಟರ್ಟೈನರ್ ಅಂತಾನೆ ಹೇಳಿಲ್ಲ ಎಲ್ಲ ಕಡೆ. ಇದು ಒಂದು ಸಬ್ಜೆಕ್ಟ್ ಹೇಳುವಂತಹ ಎಂಟರ್ಟೈನ್ಮೆಂಟ್ ಇರೋವಂತಹ ಸಿನಿಮಾ. ಸೊ ಇದು ಎಷ್ಟು ಜನರಿಗೆ ತಲುಪುತ್ತೆ ಅಷ್ಟು ಜನನು ನೆಕ್ಸ್ಟ್ ಬರೋವಂತಹ ಕಂಟೆಂಟ್ ಸಿನಿಮಾಗಳಿಗೆ ಪ್ರೋತ್ಸಾಹ ಮಾಡ್ತಾರೆ. ಬಿಕಾಸ್ ನಮ್ಮ ತುಳುನಲ್ಲಿ ಕಾಮಿಡಿಯನ್ನೇ ನೋಡ್ತಾರೆ ಅನ್ನೋ ಒಂದು ಅಪವಾದ ಇದೆ. ಇದರಲ್ಲಿ ಕಾಮಿಡಿ ಇದೆ, ಮನೋರಂಜನೆ ಇದೆ, ಹೌದು, ಅದ್ರ ಜೊತೆಗೆ ಒಂದು ಒಳ್ಳೆ ವಿಷಯ ಇದೆ. So ಇದು ಎಷ್ಟು ಜನರಿಗೆ ರೀಚ್ ಆಗುತ್ತೆ, ಎಷ್ಟು ಸಾವಿರ ಜನ ಬಂದು ನೋಡ್ತಾರೆ, ನಮಗೊಂದು ಧೈರ್ಯ ಬರುತ್ತೆ. ಓಕೆ, ನೆಕ್ಸ್ಟು ಕಂಟೆಂಟ್ಗೆ ರೆಸ್ಪೆಕ್ಟ್ ಕೊಡೋವಂಥ ಆಡಿಯನ್ಸ್ ಹುಡ್ಕೋತಾರೆ ಅಂತ. ನಿಜ. ಮೇಲಾಗಿ ಪ್ರತಿ ಸಿನಿಮಾದು ರಿಲೀಸ್ ಆದ ನಂತರ ನಾವು ನೋಡ್ತಿರ್ತೀವಿ, ಅಬ್ಸರ್ವ್ ಮಾಡುವಾಗ ನಮ್ಮ ಸುತ್ತಮುತ್ತಲು ಈ ಥರದೊಂದು ಸಿನಿಮಾ ತುಂಬ ಚೆನ್ನಾಗಿದೆ ಅಂತೆ, ಅದು ನೋಡೋಕ್ಕಾಗಿಲ್ಲ, ನೋಡೋಣ, ಆ ಥರದ ವಿಚಾರ ನಿಮ್ಮ ಸಿನಿಮಾಗೂ ಆಗಿದೆ. ನೋಡೋಕ್ಕಾಗಿಲ್ಲ ಗುರು. ಹೌದೌದು. ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತೀವಿ? ಅಲ್ಲ, ಇದು ಟೂ ಅರ್ಲಿ. ಬಿಕಾಸ್ ಇನ್ನು ರಿಲೀಸ್ ಆಗಿ 4-5 ದಿನ ಆಗಿರೋದು. ಇದರಲ್ಲೂ ತುಂಬಾ ಜನ ನೋಡಿಲ್ಲ, ಇನ್ನು ಎಷ್ಟೋ ಸಾವಿರ ಜನ ಇನ್ನೂ ನೋಡ್ಬೇಕು ಸಿನಿಮಾ. ಸೊ ರಿಕ್ವೆಸ್ಟ್ ಅದೇ, ಅಂದರೆ ಏನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ, ನಮಗೆ ಇದು ಬದುಕು, ಸಿನಿಮಾ ಅನ್ನೋವಂಥದ್ದು ಜೀವನ, ಸಿನಿಮಾ ಅನ್ನೋವಂಥದ್ದು ಡ್ರೀಮು ಎಲ್ಲಾನು. ಆದರೆ ನೋಡೋ ಪ್ರೇಕ್ಷಕನಿಗೆ ಅವನ ಬದುಕು ಬೇರೆ ಆಗಿರುತ್ತೆ. ಅವನ ಕೆಲಸ ಅವ್ನು ಮಾಡ್ಕೊಂಡು ಹೋಗ್ಬೇಕು, ಅವನ ಫ್ಯಾಮಿಲಿ ಇದೆ, ಅವನ ಜಂಜಾಟಗಳಿದೆ. ಅದ್ರ ಮಧ್ಯೆ ಸಿನಿಮಾ ಒಂದು ಆಪ್ಷನ್, ಅವನಿಗೊಂದು ಮನೋರಂಜನೆಗೆ ಒಂದು ಆಪ್ಷನ್. ಹಾಗಾಗಿ ನಾನು ಫೋರ್ಸ್ ಮಾಡೋಕ್ಕಾಗಲ್ಲ, ಇವತ್ತೇ ನೋಡ್ಬೇಕು ನೀವು ಅಂತ ರಿಕ್ವೆಸ್ಟ್ ಮಾಡ್ಬೋದು. ಏನಕ್ಕೆ ಅಂತಂದರೆ, ಒಂದು ಒಳ್ಳೆ ಸಿನಿಮಾ ಬಂದಾಗ ನೀವು ಎಷ್ಟು ಬೇಗ ನೋಡ್ತೀರಾ ಅಷ್ಟು ನಮಗೆ ಹೆಲ್ಪ್ ಆಗುತ್ತೆ. ಅದು ರೆವೆನ್ಯೂ ಪಾಯಿಂಟ್ ಇರ್ಬೋದು, ಅಥವಾ ಇನ್ನಷ್ಟು ಶೋಗಳು ಸಿಗೋದಕ್ಕಿರ್ಬೋದು. ಸೊ ಹಾಗಾಗಿ ರಿವ್ಯೂ ಬೇಕಾದ್ರೆ ನೀವು ಕೇಳಿಕೊಂಡು ಬನ್ನಿ, ಯಾರು ನೋಡಿದಾರೆ ಅವ್ರ ಹತ್ರ. ಬಟ್ ಸ್ವಲ್ಪ ಬೇಗ ಬನ್ನಿ. ಬಿಕಾಸ್ ನಮ್ದೇನೋ ಸೂಪರ್ ಸ್ಟಾರ್, ನಾನೇನು ಸೂಪರ್ ಸ್ಟಾರ್ ಅಂದರೆ ಸುನಿಲ್ ಶೆಟ್ಟಿ ಅವರು ಸೂಪರ್ ಸ್ಟಾರ್ ಇದ್ದಾರೆ, ಹೌದು, ಆದರೆ ಹೀರೋ ಅಂತ ಬಂದಾಗ ನಾನು ಇನ್ನೂ ಹೊಸಬ. ಸೊ ನಮಗೆ ಇನ್ನಷ್ಟು ಪ್ರೋತ್ಸಾಹ ಬೇಕಾಗುತ್ತೆ. ಸೊ ಆದಷ್ಟು ಬೇಗ ನೋಡಿದ್ರೆ ಇನ್ನಷ್ಟು ಜಾಸ್ತಿ ಶೋ ಬೇಗ ಸಿಗುತ್ತೆ ನಮಗೆ. ಅಲ್ಲ, ನೀವು ಆಡಿಯನ್ಸ್ದು ಫೀಲಿಂಗ್ ಅರ್ಥ ಆಗಿ ನೋಡಿ. ಅಂದರೆ ಪಾಪ ಅವನಿಗೂ ಕಷ್ಟ ಇರುತ್ತೆ, ಅಂದರೆ 100% ಇರುತ್ತೆ. ಹೌದೌದು. ಈ ವಿಷಯಕ್ಕೆ ಜನ ನಿಮ್ಮನ್ನು ಇನ್ನೂ ಡಬಲ್ ಇಷ್ಟಪಡೋಕೆ ಶುರು ಮಾಡ್ತಾರೆ. ಅಂದರೆ ಆ್ಯಕ್ಚುಲಿ ಫ್ಯಾಕ್ಟ್ ಅಲ್ವಾ ಇದು? ಮೇ ಬಿ ಅವ್ರಿಗೆ ಥಿಯೇಟರ್ ಹತ್ರ ಇಲ್ಲದೆ ಇರ್ಬೋದು, ದೂರ ಇರ್ಬೋದು, ನಾಳೆ. ಹೌದು. ಇದೆಲ್ಲವೂ ಘಟಿಸಿದಾಗ ಸಾಮಾನ್ಯವಾಗಿ ಒಳ್ಳೇದಾಗಬೇಕು. ಒಂದು ಫೈನಲ್ ನೋಟ್ ಆಡಿಯನ್ಸಿಗೆ ಇಷ್ಟೇ. ಜೈ ಅನ್ನೋವಂಥದ್ದು ಒಂದು ಸಿನಿಮಾವಾಗಿ ನೀವು ನೋಡಿದ್ರು ಕೂಡ ನಮ್ಮದು ಇದೊಂದು ಒಂದು ಜೆನ್ಯೂನ್ ಆಗಿರುವಂಥ ಎಫರ್ಟ್. ಒಂದು ತುಳು ಸಿನಿಮಾ ರಂಗದಲ್ಲಿ ಏನು ಮಾಡ್ಬೋದು, ಅಂದರೆ ತುಳು ಸಿನಿಮಾ ರಂಗದಲ್ಲಿ ಏನೇನೇನೆಲ್ಲ ಟ್ರೈ ಮಾಡ್ಬೋದು, ಅಥವಾ ನಮ್ಮಲ್ಲೂ ಶಕ್ತಿ ಇದೆ, ನಮ್ಮ ಸಿನಿಮಾಗಳು ಕೂಡ ನಮ್ಮ ಒಂದು ಬೌಂಡ್ರಿಯನ್ನು ದಾಟಿ ಹೊರಗೆ ಹೋಗಿ ರಿಲೀಸ್ ಆಗ್ಬೋದು, ಅದು ಆಗಬೇಕು ಅಂತ ಒಂದು ಜೆನ್ಯೂನ್ ಆಗಿ ಎಫರ್ಟ್ ಹಾಕಿ ಮಾಡಿರುವಂತಹ ಸಿನಿಮಾ. ನಮ್ಮ ಪ್ರಯತ್ನದಲ್ಲಿ ಯಾವುದೇ ರೀತಿಯ ಕೊರತೆಗಳನ್ನು ಮಾಡಿಲ್ಲ. ಇನ್ನು ಫಲಿತಾಂಶ ಅದು ನೀವು ಕೊಡುವಂಥದ್ದು, ಅದರಲ್ಲೂ ನೀವು ಕೊರತೆ ಮಾಡಲ್ಲ ಅಂತ ನಂಬಿದ್ದೀನಿ ನಾನು. ಈಗ ಇನಿಷಿಯಲ್ ಸ್ಟೇಜ್ ಅಂತ ನೋಡಿದಾಗ ತುಂಬ ದೊಡ್ಡ ಸಕ್ಸಸ್ ಕೊಟ್ಟಿದ್ದೀರಾ, ಆದರೆ ಇಷ್ಟು ಸಾಕಾಗೋದಿಲ್ಲ. ಮುಂದಿನ ದಿನಗಳಲ್ಲೂ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ. ಯಾರು ನೋಡಿಲ್ಲ, ಮುಂದಿನ ವಾರ, ಆಚೆ ಮುಂದಿನ ವಾರ ಅಂತ ದಿನ ದುಡಬೇಡಿ, ಆದಷ್ಟು ಬೇಗ ಸಿನಿಮಾ ನೋಡಿ. ಎಸ್ ರೂಪೇಶ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜರ್ನಿ ಇನ್ನೂ ಅದ್ಭುತವಾಗಿರಲಿ, ಆದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮ ಬತ್ತಳಿಕೆಯಿಂದ ಬರಲಿ. ಇದೇ ಥರ ನೀವೆಲ್ಲರನ್ನೂ ರಂಜಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್. ಥ್ಯಾಂಕ್ ಯು. ನಿಮ್ಮ ಇಂಟರ್ವ್ಯೂಗಳು ತುಂಬ ನೋಡ್ತೀನಿ ನಾನು. ನಿಮಗೂ ಒಳ್ಳೆಯದಾಗಲಿ, ನಿಮ್ಮ ಏನು ಸಪೋರ್ಟ್ ಅದೆಲ್ಲರಿಗೂ ಸಿಗೋ ಥರ ಆಗಲಿ. ಧನ್ಯವಾದ. ಎಸ್, ಥ್ಯಾಂಕ್ ಯು. ಇದಿಷ್ಟು ರೂಪೇಶ್ ಶೆಟ್ಟಿ ಅವ್ರ ಮಾತು. ಅಂದರೆ ಒಂದು ಸಿನಿಮಾ ಸಕ್ಸಸ್ಫುಲ್ಲಾಗಿ ಹೋಗ್ತಿರುವಂಥ ಸಮಯದಲ್ಲೇ ನಾವು ನಾಳೆ ನೋಡೋಣ, ನಾಡಿದ್ದು ನೋಡೋಣ ಅಂತ ಬೇಡ, ಸಮಯ ಮಾಡ್ಕೊಳ್ಳಿ. ತಪ್ಪದೆ ಸಿನಿಮಾವನ್ನು, ಸ್ಪೆಷಲಿ ಜೈ ಸಿನಿಮಾವನ್ನು ಮಿಸ್ ಮಾಡಿದೆ ನೋಡಿ. 100% ನಿಮಗೆ ಒಳ್ಳೆಯ ವಿಷಯ ಸಿಗುತ್ತೆ, ಜೊತೆಗೆ ಎಂಟರ್ಟೈನ್ ಮಾಡ್ತೀರಾ. ಇದು ಸುದ್ದಿ ಮನೆಯ ವಿಶೇಷ ಕಾರ್ಯಕ್ರಮ. ಥ್ಯಾಂಕ್ ಯು ಸೊ ಮಚ್.